Welcome to our new home in London. ಇದು 5 bedroom ಸೆಮಿ ಡಿಟ್ಯಾಚ್ಡ್ ಹೌಸ್ ಅಂತ ನೀವು ನೋಡ್ತಾ ಇರೋ ಹಾಗೆ ಇದು ಮೇನ್ ಎಂಟ್ರೆನ್ಸ್. ಈ ಪಕ್ಕದಲ್ಲಿ ಗರಾಜ್ ಇದೆ, ಸೊ ಕಾರು ಒಳಗಡೆ ಹೋಗಿ ಪಾರ್ಕ್ ಮಾಡುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಡೋರ್ ಇದೆ, ಅದು ಗಾರ್ಡನಿಗೆ ಡೈರೆಕ್ಟ್ ಎಂಟ್ರ್ ಆಗುವ ಹಾಗೆ ಒಂದು ಡೋರ್ ಮಾಡಿದ್ದಾರೆ. ಮೇಲೆ 5 bedroom ಇದೆ, ಕೆಳಗೆ ಒಂದು ಹಾಲು, ಕಿಚನ್ನು, ಡೈನಿಂಗ್ ಹಾಲು ಮತ್ತು ಯುಟಿಲಿಟಿ ರೂಮು, ಒಂದು ಬಾತ್ರೂಮ್ ಇದೆ. ಆಮೇಲೆ ಗ್ಯಾರೇಜ್ ಕೆಳಗಡೆ ಬರುತ್ತೆ. ಇಲ್ಲಿ ಮುಂದ್ಗಡೆ ನೋಡಿದ್ರೆ ಒಂದು ಗಾರ್ಡನ್ ಇದೆ. ಗಾರ್ಡನ್ ಮುಂದೆ ಒಂದು ವಾಟರ್ ಫೀಚರ್ ಇದೆ. ವಾಟರ್ ಫೀಚರು ಇಲ್ಲಿಂದ ನೀರು ಬರುತ್ತೆ. ಈಗ ಸದ್ಯ ಬಂದ್ ಮಾಡಿದ್ದೀವಿ ನಾವು. ಆಮೇಲೆ ಇಲ್ಲಿ ನೋಡಿ 2 ಥರದ ಮರ ಹಾಕಿದ್ದಾರೆ, ಮರ ಬೆಳೆದಿದೆ. ನಿನ್ನೆ ತಾನೇ ನಾವು ಗೃಹ ಪ್ರವೇಶ ಮಾಡಿದ್ವಿ, ಹೀಗಾಗಿ ಅಲಂಕಾರ ಎಲ್ಲ. ಒಳಗಡೆ ಬರ್ತಿದ್ದಾಗೆ ನಿಮಗೆ ಒಂದು ಎಂಟ್ರೆನ್ಸ್ ಹಾಲ್ ಸಿಗುತ್ತೆ. ಇಲ್ಲಿ ಎಲ್ಲ ಹೊಸದಾಗಿ ಬಣ್ಣ ಮಾಡಿದ್ದೀವಿ ನಾವೀಗ. ನಿಮಗೆ ಇಲ್ಲಿ ಒಂದು ಸ್ಟೇರ್ಸ್ ಕಾಣುತ್ತೆ, ಅದು ಮೇಲೆ ಹೋಗಲಿಕ್ಕೆ. ದೊಡ್ಡ ದೊಡ್ಡ ಕಿಟಕಿಗಳಿವೆ. ಇದು ಟಿ ವಿ ಇಡೋ ಜಾಗ. ನಿನ್ನೆ ತಾನೇ ಪೂಜೆ ಮಾಡಿದ್ರಿಂದ ಫೋಟೋಗಳೆಲ್ಲ ಹೀಗೆ ಇಟ್ಟಿದ್ದೀವಿ. ಇದು ಪೂರ್ವಕ್ಕೆ ಮುಖ ಮಾಡಿ ನಮ್ಮ ಮನೆ ದೇವರನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ ಸದ್ಯ. ಸೊ ಇದು ಹಾಲ್ ಆಗುತ್ತೆ, ದೊಡ್ಡದಾಗಿ ಹಾಲ್. ಇಲ್ಲೊಂದು 3 seater ಸೋಫಾ, ಆ ಕಡೆ ಒಂದು 3 seater ಸೋಫಾ ಹಾಕುವಷ್ಟು ಜಾಗ ಇದೆ. ಹಾಗೆ ಹಾಲಿಂದ ಮುಂದೆ ಬಂದಾಗ ಇಲ್ಲಿ ಡೈನಿಂಗ್ ಏರಿಯಾ, ಒಂದು 8 ಚೇರ್ ಇಡುವ ಹಾಗೆ ಡೈನಿಂಗ್ ಟೇಬಲ್ ಸೈಜ್ ಇದೆ. ಇಲ್ಲಿ ಹಿಂದ್ಗಡೆ ಗಾರ್ಡನ್ ಬರುತ್ತೆ. ಗಾರ್ಡನ್ ಇದೆ. ಎಲ್ಲ ಮನೆ ನೋಡೋದಾದ್ಮೇಲೆ ಲಾಸ್ಟಿಗೆ ಗಾರ್ಡನ್ ತೋರಿಸ್ತೀನಿ. ಈ ಕಡೆ ಬಂದರೆ ಬಲಕ್ಕೆ ಕಿಚನ್, ಅಡುಗೆ ಮನೆ. ಸೊ ಹೀಗೆಲ್ಲ ಕಬರ್ಡ್ಸ್ ಮಾಡಿದ್ದಾರೆ. ಆಲ್ರೆಡಿ ಫರ್ಬಿಶ್ಡ್ ಹೌಸ್ ಇದು. ತಾನೇ ಒಲೆ ಹಚ್ಚಿ ಹಾಲು ಉಕ್ಕಿಸಿದ್ರು. ಇಂಟಿಗ್ರೇಟೆಡ್ ಇದು ಓವನ್ ಬರುತ್ತೆ, 2 stand ಓವನ್. ಇಲ್ಲಿ ಫ್ರೀಜರ್ ಒಳ್ಳೆ ಬ್ರ್ಯಾಂಡೆಡ್ ಬಾಷ್ ಕಂಪ್ನಿದು ಅವ್ರು ಯೂಸ್ ಮಾಡಿದ್ದು, ನಮಗೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಹೀಗೆ ಅಂಡರ್ ಲೈಟ್ಸ್ ಎಲ್ಲ ಬರುತ್ತೆ ಕಿಚನಲ್ಲಿ. ಈಗ ಕಿಚನಲ್ಲಿ ಗಾರ್ಡನ್ ನೋಡಿಕೊಂಡು ಕೆಲಸ ಮಾಡ್ಬೋದು, ಅಡುಗೆ ಮಾಡಲಿಕ್ಕೆ ಒಳ್ಳೆಯದು ಅನಿಸುತ್ತೆ. ಇದು ಯುಟಿಲಿಟಿ ಏರಿಯಾದಲ್ಲಿ ನೀವು ಆ್ಯಕ್ಚುಲಿ ವಾಷಿಂಗ್ ಮಿಷಿನು ಮತ್ತು ಡ್ರೈಯರ್ ಅಂಥದ್ದೆಲ್ಲ ಇಟ್ಕೊಂಡು ಬಟ್ಟೆ ಒಳಗೆ ಹಾಕಲಿಕ್ಕೆ ಇಲ್ಲೇ ಹೊರಗಡೆ ಹಿತ್ತಲಿಗೆ ಹೋಗ್ಬೋದು. ಈ ಕಡೆ ಇನ್ನೊಂದು ಡೋರ್ ಮಾಡಿದ್ದಾರೆ, ಆ ಕಡೆ ಹಿತ್ತಲು ಬರುತ್ತೆ. ಈ ಕಡೆ ಮುಂದೆಯಿಂದ ಬರೋ ಬಾಗಿಲಿಂದ ಈ ಕಡೆ ಡಸ್ಟ್ಬಿನ್ ಎಲ್ಲ ಈ ಕಡೆ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇದು ಗಾರ್ಡನ್ ಮತ್ತೆ ಬರ್ತೀನಿ, ತೋರಿಸ್ತೀನಿ ಹಿಂದೆಗಡೆ. ಇಲ್ಲಿ ಬಾತ್ರೂಮ್, ಗ್ರೌಂಡ್ ಸ್ಟೇರ್ಸ್ ಬಾತ್ರೂಮ್. ಮೇಲೆ ಹೋಗಿ ಬಾತ್ರೂಮ್ ಹೋಗ್ಲಿಕ್ಕೆ ಅನುಕೂಲ ಆಗೋದಿಲ್ಲ, ಹೀಗಾಗಿ ಇಲ್ಲೊಂದು ಗೆಸ್ಟ್ ಬಂದರೆ ಇಲ್ಲೇ ಬಾತ್ರೂಮ್ ಟಾಯ್ಲೆಟ್ ಹೋಗಲಿಕ್ಕೆ ಬರ್ತದೆ. ಇಲ್ಲೇ ಕೂಡ ಸ್ನಾನ ಕೂಡ ಮಾಡ್ಬೋದು. ಇಲ್ಲಿ ಶವರ್ ಹಾಕಿದ್ದಾರೆ. ಎಲ್ಲ ಮಾಡರ್ನ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕನ್ನಡಿ, ವಾಶ್ ಬೇಸಿನ್,
ಡ್ರಾವರ್ಸ್ ಎಲ್ಲ ಇದೆ. ಹಾಗೆ ಇದೊಂದು ಗರಾಜು ಬರುತ್ತಲ್ಲ ಮುಂದೆಯಿಂದ ನೋಡಿದ್ದು, ಆ ಗರಾಜದ್ದು ಈ ಏರಿಯಾ ಇದೆ. ಇಲ್ಲಿ ಕಿಟಕಿ ಇದೆ, ಎಲ್ಲ ವುಡನ್ ಫ್ಲೋರಿಂಗ್ ಮಾಡಿ ಒಂದು ರೂಮ್ ಥರನೇ ಮಾಡಿದ್ದಾರೆ. ಇಲ್ಲಿ ದೊಡ್ಡ ರೂಮ್. ನಮ್ಮದು ನಿನ್ನೆ ಪೂಜೆ ಆಗೋದ್ರಿಂದ, ವಾಸ್ತುಶಾಂತಿ ಆಗಿದ್ದರಿಂದ ಎಲ್ಲ ಸಾಮಾನು ಹೀಗೆ ಇದೆ ಇಲ್ಲಿ ಸದ್ಯ. ಅಡುಗೆ ಮನೆ. ಈಗ ಬೇಗ ಮೇಲೆ 5 ಬೆಡ್ರೂಮ್ ಇದೆ ಅಂದೆಲ್ಲ ನೋಡ್ಕೊಂಡು ಬರೋಣ ಅಂತ. ಸೊ ಮೊದಲು ಬರ್ತಿದ್ದಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್. ಮುಂದೆ ದೊಡ್ಡ ಕಿಟಕಿ ಬರುತ್ತೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲ ರೂಮಲ್ಲಿ ಎಲ್ಲ ಕಿಟಕಿ ದೊಡ್ಡ ಡೂಬಿದೆ, ಹೀಗಾಗಿ ಹವಾ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲ ಕಬರ್ಡ್ ಮಾಡಿಸಿದ್ದಾರೆ ಅವರು, ಬೇಕಂದರೆ ನಾವು ಹೊಸ ಮಾಡಲಾಗಿ ಮಾಡಿಸ್ಕೋಬೋದು. ಫ್ಯಾನ್ ಇದೆ. ಈ ಲೈಟೆಲ್ಲ ರಿಮೋಟ್ ಕಂಟ್ರೋಲ್ ಲೈಟ್ಸ್. ಈ ರೀತಿ ಮಾಸ್ಟರ್ ಬೆಡ್ರೂಮ್ ಇದೆ. ಪಕ್ಕದಲ್ಲಿ ಒಂದು ಸ್ಟಡಿ ಅಂತ ಮಾಡಿದ್ದಾರೆ. ಇದು ದೊಡ್ಡ ಡಬಲ್ ಬೆಡ್ರೂಮ್ ಥರನೇ ಇದೆ, ಬಟ್ ಅವರು ಆಫೀಸ್ ವರ್ಕ್ ಅಥವಾ ಸ್ಟಡಿ ಅಂತ ಹೇಳಿ ಮಾಡ್ಕೊಂಡಿದ್ರು. ನಾವು ಹಾಗೆ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಹಿಂದಿನಿಂದ ಗಾರ್ಡನ್ ವ್ಯೂ ಬರುತ್ತೆ. ಅದು ಸಮ್ಮರ್ ಹೌಸು, ಗಾರ್ಡನ್ ಹೌಸ್ ಅಂತಾರೆ ಅಥವಾ ಸಮ್ಮರ್ ಹೌಸ್ ಅಂತಾರೆ. ಅಲ್ಲಿ ಗಾರ್ಡನ್ ಸಾಮಾನು ಎಲ್ಲ ಇಟ್ಕೋಬೋದು, ಅಥವಾ ನಾವು ಒಂದು ರೂಮ್ ಔಟ್ ಹೌಸ್ ಥರ ಮಾಡ್ಕೋಬೋದು. ಇದು ಗಾರ್ಡನ್. ಎಲ್ಲ ಥರದ್ದು ಗಿಡಗಳು, ಹೂಗಳೆಲ್ಲ ಹಾಕಿದ್ದಾರೆ. ಅಲ್ಲೊಂದು ಬೆಕ್ಕು ಬರ್ತಿದೆ ನೋಡಿ. ಇಲ್ಲಿ ಮೇಲೆ ಇಂದ ಕಾಣಿಸ್ತಿದೆ, ಅದು ಪಾಂಡ್. ಅದು ಅಲ್ಲಿ ಫಿಶ್ ಎಲ್ಲ ಸಾಕಿದ್ದಾರೆ. ಆಮೇಲೆ ತೋರಿಸ್ತೀನಿ ನಾನು ಅಲ್ಲಿ ಹತ್ರ ಹೋದಾಗ. ಇದು ಸೆಕೆಂಡ್ ಬೆಡ್ರೂಮ್ ಆಯಿತು. ಹೀಗೆ ಮುಂದೆ ಬಂದಾಗ ಇಲ್ಲಿ ಬಾತ್ರೂಮ್ ಬರುತ್ತೆ, ಫ್ಯಾಮಿಲಿ ಬಾತ್ರೂಮ್. ಎಲ್ಲ ಮಾಡರ್ನ್ ರಿಫರ್ಬಿಶ್ಡ್ ಬಾತ್ರೂಮ್ ಇದೆ. ಎಲ್ಲ ಮಾಡರ್ನ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಸ್ಟ್ಯಾಂಡಿಂಗ್ ಶವರ್, ವಾಷಿಂಗ್, ಟಾಯ್ಲೆಟ್. ಆಮೇಲೆ ಇದು ಥರ್ಡ್ ಬೆಡ್ರೂಮ್, ಹಿಂದಿನ ಭಾಗದಲ್ಲಿ ಇರುವಂಥ ಥರ್ಡ್ ಬೆಡ್ರೂಮ್. ಇಲ್ಲೂ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ. ಸೊ ದಿಸ್ ಇಸ್ ಥರ್ಡ್ ಬೆಡ್ರೂಮ್. ಈಗ ಫೋರ್ತ್ ಬೆಡ್ರೂಮ್ ಹೋಗೋಣ. 4ನೇ ಬೆಡ್ರೂಮಲ್ಲಿ ಅದು ಮೊದಲೇ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಷ್ಟೇ ದೊಡ್ಡದಿದೆ. ಇದು ಬೇರೆ ಬೇರೆ ಬಣ್ಣ ಹೊಡೆದಿದ್ದಾರೆ. ಇದಕ್ಕೆ ಸ್ವಲ್ಪ ಹಳದಿ ಕಲರ್ ಹೊಡೆದಿದ್ದಾರೆ. ನಾವು ಬೇಕಂದರೆ ಚೇಂಜ್ ಮಾಡಿಸ್ಕೋಬೋದು. ಇಲ್ಲಿ ದೊಡ್ಡ ಕಿಟಕಿ ಬರುತ್ತೆ ಮುಂದೆ ನೋಡೋಕ್ಕೆ, ಫ್ರಂಟ್ ಆಸ್ಪೆಕ್ಟ್. ಇದು ಮುಂದಿನ ಗಾರ್ಡನ್. ಇದು ಸ್ಮಾಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ ಥರ. ಅದು ನಮ್ಮ ಇಲ್ಲಿ ಎಲ್ಲ ಬಾಕ್ಸ್ ರೂಮ್ ಅಂತ ಹೇಳ್ತಾರೆ. ಇಲ್ಲಿ ಸ್ಟಡಿಯಾರ ಮಾಡ್ಕೋಬೋದು, ಆಫೀಸ್ ರೂಮಲ್ಲಿ ಮಾಡ್ಕೋಬೋದು. ಅಲ್ಲಿ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ಇದೆ, ಕಂಪ್ಯೂಟರ್ದು ದೊಡ್ಡ ದೊಡ್ಡ ಸ್ಕ್ರೀನ್ ಹಾಕ್ಕೊಂಡು ಕೆಲಸ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಇಲ್ಲ ದೊಡ್ಡ ಸಿಂಗಲ್ ಬೆಡ್ರೂಮು, ಒಂದು ವಾರ್ಡ್ರೋಬ್ ಇಟ್ಕೊಂಡು ಇರ್ಬೋದು, ಆ ಥರ ಇದೆ. ಅಷ್ಟು ದೊಡ್ಡ ರೂಮ್ ಇದೆ. ಸೊ ಇದು 5th ಬೆಡ್ರೂಮ್. ಸೊ ಮೇಲೆ 5 ಬೆಡ್ರೂಮು, ಕೆಳಗಡೆ ಹಾಲು, ಕಿಚನು, ಯುಟಿಲಿಟಿ ರೂಮ್, ಗ್ಯಾರೇಜ್, ಒಂದು ಟಾಯ್ಲೆಟ್, ಗೆಸ್ಟ್ ಟಾಯ್ಲೆಟ್. ಈಗ ಗಾರ್ಡನ್ ಕಡೆ ಹೋಗೋಣ ಬನ್ನಿ.
ಹೀಗೆ ಬಂದ ಕೂಡಲೇ ಇಲ್ಲಿ ಎಲ್ಲ ಥರದ್ದು ಹೂವು ಗಿಡಗಳು ಎಲ್ಲ ಕಾಣಿಸುತ್ತೆ. ಚೆನ್ನಾಗಿ ಲಾನ್ ಮೇಂಟೈನ್ ಮಾಡಿದ್ದಾರೆ, ಗ್ರಾಸ್ ಲಾನ್. ಹೀಗೆ ಮುಂದಿಂದ ಬಂದರೆ ಆ ಥರ ಪ್ಯಾಸೇಜ್ ಇದೆ ಬರಲಿಕ್ಕೆ ಗಾರ್ಡನ್ಗೆ. ಇದು ಹೋಸ್ ಪೈಪ್, ಗಾರ್ಡನ್ಗೆ ಹಾಕಲಿಕ್ಕೆ ಆಟೋಮ್ಯಾಟಿಕ್ ರೊಟೇಟಿಂಗ್ ಹೋಸ್ ಪೈಪ್ ಇದು. ಎಷ್ಟು ಬೇಕೋ ಅಷ್ಟು ಎಳ್ಕೊಂಡು ಬಿಟ್ಬಿಟ್ರೆ ತಾನೇ ಒಳಗಡೆ ರಿವಾಲ್ವ್ ಆಗಿ ಒಳಗಡೆ ಹೋಗ್ತಾ ಇರ್ತಾರೆ. ಹೇಳಿದಾಗೆ ಇಲ್ಲಿ ಪಾಂಡ್ ಇದೆ. ಈ ಪಾಂಡಲ್ಲಿ ಒಂದು 10-15 ಮೀನು ಕಂಡಿದ್ದೀವಿ ನಮಗೆ. ಹಿಂದಿನ ಓನರ್ ಪ್ರಕಾರ ಭಾಳಷ್ಟು ಮೀನುಗಳು ಇನ್ನೂ ಕೆಳಗಡೆ ಅವತ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಒಟ್ಟಿಗೆ ಹೊರಗಡೆ ಬರಲ್ಲ. ಇಲ್ಲಿ ಒಂದು ಕಾಣುತ್ತೆ, ಸತ್ಯ ನೋಡಬಹುದು. ನೋಡಿದ್ರೆ ಇಲ್ಲಿ ವಾಟರ್ ಫಾಲ್ ಫೀಚರ್ ಮಾಡಿದ್ದಾರೆ. ಇದಕ್ಕೆ ಟೈಮರ್ ಇದೆ, ಎಷ್ಟು ದಿನಕ್ಕೆ ಎಷ್ಟು ತಾಸು ಬೇಕೋ ಅಷ್ಟು ನಾವು ಆನ್ ಮಾಡ್ಕೋಬೋದು. ನಿನ್ನೆ ಹೋಮ ಮಾಡಿದ್ದು ಇಲ್ಲಿ ತಂದು ಇಟ್ಟಿದ್ದೇವೆ, ಆರ್ಲಿ ಅಂತ. ಇದು ಸಮ್ಮರ್ ಹೌಸ್. ಸದ್ಯ ಖಾಲಿ ಇದೆ. ಲೈಟು ಹಾಕಿದ್ದಾರೆ, ಹೀಟಿಂಗು ಇದೆ. ಸೊ ಇದು ಬೇಕಾದರೆ ನಾವು ಆಫೀಸ್ ರೂಮ್ ಮಾಡ್ಕೋಬೋದು, ಗಾರ್ಡನ್ ಪಾರ್ಟಿ ಹೌಸ್ ಮಾಡ್ಕೋಬೋದು, ಅಥವಾ ಗೆಸ್ಟ್ ಹೌಸ್ ಅಂತಲೂ ಮಾಡ್ಕೋಬೋದು, ಔಟ್ ಹೌಸ್ ಅಥವಾ ಸ್ಟೋರೇಜ್ ಅಂತಲೂ ಮಾಡ್ಕೋಬೋದು, ನನ್ನ ಇಷ್ಟ. ಹೋಮ್ ಜಿಮ್ ಇರುತ್ತೆ ಈ ಕಡೆ. ಭಾಳಷ್ಟು ಜನ ಹೋಮ್ ಜಿಮ್ ಅಂತಲೂ ಮಾಡ್ಕೋತಾರೆ. ಇಲ್ಲಿ ಬರ್ಡ್ ಫೀಡರ್ ಇದೆ. ಬರ್ಡ್ ಫೀಡಿಂಗ್ ಮಾಡಲಿಕ್ಕೆ ಪಕ್ಷಿಗಳು ಬಂದು ಉಂಡೆ ಮಾಡಿ ಇಟ್ಟಿರ್ತಾರೆ, ಬಂದು ತಿಂದು ಹೋಗುತ್ತೆ. ಎಲ್ಲ ಥರದ ಪಕ್ಷಿಗಳು ಬರುತ್ತೆ ಇಲ್ಲಿ. ಇಷ್ಟು ಹಿಂದಿನಿಂದ ನೋಡಿದ್ರೆ ಇಷ್ಟು ಅಗಲ ಮನೆ ಕಾಣುತ್ತೆ. 5 ಬೆಡ್ರೂಮ್ ಹೌಸು. ಆಮೇಲೆ ಇಷ್ಟು ದೊಡ್ಡ ಗಾರ್ಡನ್ ಹಿಂದ್ಗಡೆ ಇತ್ತು. ಗಾರ್ಡನ್ನು ಒಂದು 20 ಮೀಟರ್ ಬೈ 30 ಮೀಟರ್ ಥರ ಇದೆ ಗಾರ್ಡನ್, ಅಷ್ಟು ದೊಡ್ಡದಿದೆ. ಕಾಣುತ್ತೆ. That's it. Hope you liked the house. Thanks for watching the video. Thank you.